ನಾವು ನಮಗೆ ಗೊತ್ತಿಲ್ಲದೆ ಬೇರೆಯವ್ರನ್ನ ತುಂಬ ಬೇಗ ಕೆಳಗೆ ಎಳೆದು ಬಿಡ್ತೀವಿ, ಬೀಳಿಸ್ಬಿಡ್ತೀವಿ. ಕನ್ಸಿಸ್ಟೆಂಟಾಗಿ ಏನೋ ಮಾಡಿ ಬೀಳಿಸ್ಬಿಡ್ತೀವಿ. ನಾವು ಅಂದ್ಕೊಂಡಿದ್ವಿ ಅವ್ರನ್ನ ಕರೆಕ್ಟ್ ಮಾಡ್ತಾಯಿದ್ದೀವಿ ಅಂತ. ಚಿಕ್ಕದೆಲ್ಲ ಕರೆಕ್ಟ್ ಮಾಡ್ತೀವಲ್ಲ, ಈವನ್ ಓವರ್ ಸ್ಮಾಲೆಸ್ಟ್ ಥಿಂಗ್ ಕರೆಕ್ಟ್ ಮಾಡ್ತೀವಲ್ಲ, ಅದು ನಾವು ಸಹಾಯ ಮಾಡ್ತಾ ಇಲ್ಲ ಅವರಿಗೆ. ಅದು ಮಾರುವೇಷದಲ್ಲಿ ಅವ್ರನ್ನ ನಾವು ಸಹಾಯ ಮಾಡ್ತಾರೋ ಕಾಣುತ್ತೆ, ಬಟ್ ಅದು ಕ್ರಿಟಿಸಿಸಮ್ ಆಗಿರುತ್ತೆ. ಚೆನ್ನಾಗಿ ನಾವು ಗಮನಿಸಿ ನೋಡೋಣ. ಅದಕ್ಕೆ ನಿಧಾನವಾಗಿ ಅವರಲ್ಲಿರೋ ಆತ್ಮವಿಶ್ವಾಸ ಕಡಿಮೆ ಆಗಿಬಿಡುತ್ತೆ. ನಾವು ಜಾಸ್ತಿ ಮಾಡ್ತಿದ್ವಿ ಅಂದ್ಕೊಳ್ತೀವಿ, ಅವ್ರ ಆತ್ಮವಿಶ್ವಾಸ ಕಡಿಮೆ ಆಗೋಗುತ್ತೆ. ನಿಧಾನ ಕ್ರಮೇಣ ಚಿಪ್ಪಿಂಗ್ ಅವೇ ಅಂತಾರೆ, ಹಾಗೆ ನಿಧಾನ ಕಮ್ಮಿ ಆಗುತ್ತೆ. ಅದಕ್ಕೆ ನೋಡಿ, ಮಕ್ಕಳಿರುವಾಗ ಅವ್ರು ಎಷ್ಟು ಬ್ರೈಟ್ ಆಗಿರ್ತಾರೆ, ಎಷ್ಟು ಕ್ಯೂರಿಯಸ್ ಆಗಿರ್ತಾರೆ. ಬೆಳೀತಾ 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 ಕ್ವೈಟ್ ಆಗಿಬಿಡ್ತಾರೆ. ಏನೋ ಒಂದು ರೀತಿ ಆ್ಯಂಗ್ಸೈಟಿ ಎಲ್ಲ ಬಂದುಬಿಡುತ್ತೆ ಮಕ್ಕಳಿಗೆ. ಯಾಕೆ ಹಿಂಗಾಗುತ್ತೆ ಅಂದರೆ, ಇಟ್ ಈಸ್ ನಾಟ್ ಬಿಕಾಸ್ ದೇ ಆರ್ ಲೇಝಿ, ದೇ ಆರ್ ಓವರ್ ಕರೆಕ್ಟೆಡ್. ತುಂಬ ಕರೆಕ್ಟ್ ಮಾಡೋಕ್ಕೆ ಹೋಗಿ 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 ಮಕ್ಕಳನ್ನ ಚಿಕ್ಕದ್ರಲ್ಲೂ ಅವ್ರಿಗೆ ಸುಸ್ತಾಗ್ಬಿಡುತ್ತೆ. ಅಷ್ಟು ಕರೆಕ್ಟ್ ಮಾಡಿಬಿಡ್ತೀರ. ದೇ ಆರ್ ಎಕ್ಸಾಸ್ಟೆಡ್, ಕಾನ್ಸ್ಟೆಂಟ್ಲಿ ಬೀಯಿಂಗ್ ಜಡ್ಜ್ ಮಾಡಿ, ನೀ ಸರಿಗಿಲ್ಲ, ನೀ ಇದು ಮಾಡಿಲ್ಲ, ಅದು ಮಾಡಿಲ್ಲ ಅಂತ ಪ್ರತಿ ಸತಿ ನಾವು ಕಾನ್ಸ್ಟೆಂಟಾಗಿ ಅವ್ರನ್ನ ಕರೆಕ್ಟ್ ಮಾಡ್ತಾಯಿದ್ರೆ ನಾವು ಕೇರ್ ತಗೊಳ್ತಾ ಇಲ್ಲ. ಅವ್ರನ್ನ ಕಂಟ್ರೋಲ್ ಮಾಡ್ತಾಯಿದ್ದೀವಿ ನಾವು. ಆ ಕಂಟ್ರೋಲಿಂದ ಅವರಿಗೆ ಆ ಕಾನ್ಸಿಕ್ವೆನ್ಸು, ದೇ ಬಿಕಮ್ ವೀಕ್ ಆ್ಯಂಡ್ ದೇ ಬಿಕಮ್ ಟೋಟಲಿ ಕ್ಲೋಸ್ಡ್. ಹಾಗೆ ಮಾಡೋದು ಬೇಡ.